ಹಣ ತುಂಬಿದವರಿಂದಲೇ ಎಟಿಎಂನಲ್ಲಿದ್ದ ಹಣ ಲೂಟಿ. ಇವತ್ತಿನ ವಾರ್ತೆಗಳು ಹೇಳ್ತಿದ್ದೇನೆ. ವಿಕ್ಟೋರಿಯಾ ಲೇಔಟ್ನ ಎಕ್ಸಿಸ್ ಬ್ಯಾಂಕ್ಸ್ ಎಟಿಎಂ ಘಟಕದಲ್ಲಿ 20 ಲಕ್ಷ 12,000 ಲಕ್ಷ ದೋಚಿದ್ದ ಎಟಿಎಂಗೆ ಹಣ ತುಂಬಿಸುವಾಗ ಖಾಸಗಿ ಏಜೆನ್ಸಿಯ ಮಾಜಿ ಹಾಲಿ ನೌಕರ ಸೇರಿ 3 ಪೊಲೀಸರು ಬಲೆಗೆ ಬಿದ್ದಿದ್ದಾರೆ. ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿ ಮುರಳಿ ಆಲಿಯಾಸ್ ಮುರಳಿ ಮೋಹನ್, ಪುತುಲ ಸಾಯಿ ತೇಜ ಹಾಗೂ ವೆಂಕಟೇಶ್ ಬಂಧಿತರಾಗಿದ್ದು, ಆರೋಪಿಗಳಿಂದ ಎಟಿಎಂ ಘಟಕದ ದೋಚಿದ್ದ 20.12 ಲಕ್ಷವನ್ನು ಜಪ್ತಿ ಮಾಡಲಾಗಿದೆ. ಆಕ್ಸಿಸ್ ಬ್ಯಾಂಕ್ ವ್ಯವಸಾಯ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿದ ವಿವೇಕನಗರ ಠಾಣೆ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ನೇತೃತ್ವದ ತಂಡವು ಆರೋಪಿಗಳನ್ನು ಹಣದ ಸಮೇತ ಬಂಧಿಸಿದೆ. ಎಟಿಎಂ ಘಟಕಕ್ಕೆ ಹಣ ತುಂಬಿಸುತ್ತಿರುವ ಸೆಕ್ಯೂರ್ ವ್ಯಾಮೋವ್ ಇಂಡಿಯಾ ಲಿಮಿಟೆಡ್ ಏಜೆನ್ಸಿಯ ಮುರಳಿ ವೆಂಕಟೇಶ್ ನೌಕರಿಯಾಗಿದ್ದರು. ಈ ಏಜೆನ್ಸಿಯ ಎಟಿಎಂನಲ್ಲಿ ಹಣ ತುಂಬಿಸುವ ಮಾರ್ಗದಲ್ಲಿ ಕಸ್ಟೋಡಿಯನ್ಗಳಾಗಿ ಇಬ್ಬರು ಕಾರ್ಯನಿರ್ವಹಿಸುತ್ತಿದ್ದರು. 2 ವರ್ಷದ ಹಿಂದೆ ಕೆಲಸ ತೊರೆದು ಊರಿಗೆ ಮರಳಿದ್ದಾರೆ. ವೆಂಕಟೇಶ್ ಕೆಲಸ ಮುಂದುವರಿಸುತ್ತಿದ್ದ. ಮೇ 13ರಂದು ಚುನಾವಣೆಗೆ ಮತ ಚಲಾಯಿಸಲು ಊರಿಗೆ ಹೋಗಿದ್ದ ವೆಂಕಟೇಶ್ಗೆ ಸ್ನೇಹಿತ ಮುರಳಿ ಭೇಟಿ ನೀಡಿದ್ದ. ಆಗ ಎಟಿಎಂನಲ್ಲಿ ಹಣ ದೋಚುವ ಸಂಚನ್ನು ಗೆಳೆಯನಿಗೆ ಮುರಳಿ ಹೇಳಿದ್ದ. ಬಳಿಕ ತಮಗೆ ಪಾಸ್ವರ್ಡ್ ಗೊತ್ತಿರುವ ವಿಕ್ಟೋರಿಯಾ ಲೇಔಟ್ ಎಟಿಎಂ ಅನ್ನು ಟಾರ್ಗೆಟ್ ಮಾಡುತ್ತಿದ್ದರು. ದೋಚಿದ್ದು ಹೇಗೆ ಅಂತೆ? ಮೇ 30ರಂದು ರಾತ್ರಿ ಆಕ್ಸಿಸ್ ಬ್ಯಾಂಕ್ನ ಎಟಿಎಂ ಘಟಕಕ್ಕೆ ಮುರಳಿ ಮತ್ತು ವೆಂಕಟೇಶ್ ನುಗ್ಗಿದ್ದಾರೆ. ಮತ್ತೊಂದು ಹೊರಗೆ ನಿಂತು ಕಾವಲು ಕಾಯುತ್ತಿದ್ದರು. ಅಲ್ಲಿಯ ಎಟಿಎಂ ಮತ್ತು ಡಿಸಿಎಂ ಲಾಕರ್ ಕೀಯನ್ನು ಯಂತ್ರದ ಮೇಲಿಟ್ಟಿದ್ದು ತೆಗೆದು ತಮಗೆ ಮೊದಲೇ ಗೊತ್ತಿದ್ದ ಪಾಸ್ವರ್ಡ್ ಬಳಸಿ ಲಾಕರ್ ಅನ್ನು ಮುರಳಿ ಮತ್ತು ವೆಂಕಟೇಶ್ ತೆರೆದಿದ್ದರು. ಬ್ಯಾಗಿನಲ್ಲಿ ಎಟಿಎಂನಲ್ಲಿ ಹಣ ತುಂಬಿಸಿ ಆರೋಪಿಗಳು ಪರಾರಿಯಾಗಿದ್ದರು. ಏಜೆನ್ಸಿಯಲ್ಲಿ ಕೆಲಸ ಮಾಡುವುದರಿಂದ ವಿಕ್ಟೋರಿಯಾ ಲೇಔಟ್ನ ಎಟಿಎಂ ಘಟಕಕ್ಕೆ ಕಾವಲುಗಾರನಿಲ್ಲ ಎಂಬ ಸಂಗತಿ ಆರೋಪಿಗಳಿಗೆ ಗೊತ್ತಾಯಿತು. ಪಾಸ್ವರ್ಡ್ಗೆ 2 ಲಕ್ಷ ಎಟಿಎಂ ಪಾಸ್ವರ್ಡ್ ನೀಡಿದರೆ ವೆಂಕಟೇಶ್ಗೆ 6 ಲಕ್ಷ ರೂಪಾಯಿ ಕೃತ್ಯಕ್ಕೆ ಸಹಕರಿಸುವುದಾಗಿ, ಸಾಯಿಗೆ 1 ಲಕ್ಷ ಕೊಡುವುದಾಗಿ ಮುರಳಿ ಭರವಸೆ ಕೊಟ್ಟಿದ್ದು, ಈ ಹಣದಾಸೆಗೆ ಇಬ್ಬರು ಕೈ ಜೋಡಿಸಿದ್ದು. ಆರೋಪಿ ಪಶುವೈದ್ಯ ವಿದ್ಯಾರ್ಥಿ. 2 ವರ್ಷಗಳ ಹಿಂದೆ ಸೆಕ್ಯೂರ್ ವ್ಯಾಮೋವ್ ಮತ್ತು ಕೆಲಸ ತೊರೆದು ಊರಿಗೆ ಮರಳಿ ಪಶುವೈದ್ಯ ಕಾಲೇಜಿನಲ್ಲಿ ಮುರಳಿ ವ್ಯಾಸಂಗ ಮುಂದುವರಿಸುತ್ತಿದ್ದ. ವಿವಾಹವಾಗಿದ್ದ ಆತನಿಗೆ ಓದಿಗೆ ಮತ್ತು ಕುಟುಂಬ ನಿರ್ವಹಣೆಗೆ ಹಣದ ಸಮಸ್ಯೆ ಎದುರಾಗಿದ್ದು, ಹೀಗಾಗಿ ಈ ಕೃತ್ಯ ಎಸಗಿದ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.